ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನಾನು ಸೂರತ್ ಬಂದಿದ್ದು. ರೂಮೆಲ್ಲ ತಗೊಂಡ್ವಿ. ರೂಮೆಲ್ಲ ಸಿಕ್ತು. ಹಾಗೇ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ಮತ್ತೆ ನಾವು ಬಟ್ಟೆ ನೋಡೋಕೆ ಹೋಗ್ತಾ ಇದ್ದೀವಿ. ಅಂದರೆ ಇದು ಅಜ್ಮೀರ ಫ್ಯಾಷನ್ಸು ಇದೆಯಲ್ಲ ಬಟ್ಟೆಗಳು. ಸೂರತ್ ಅಂದರೆ ಬಟ್ಟೆಗಳಲ್ವಾ, ಅಲ್ಲಿಗೆ ಬಂದಿದ್ದೀವಿ. ಮತ್ತು ಈ ಹೋಟ್ಲಲ್ಲಿ ನಾವು ಸ್ಟೇ ಉಳಿದಿದ್ರು. ಇವಾಗ ಅವರೇ ಕಂಪ್ನಿಯಿಂದನೇ ಕಾರ್ ಕಳಿಸ್ತಾರೆ. ಅದಕ್ಕಾಗಿ ನಾವು ವೇಟ್ ಮಾಡ್ತಾಯಿದ್ದೀವಿ. ಕಾರು ಬಂತು. ನಾವು ಅದರಲ್ಲೂ ಹೋಗ್ತಾ ಇದ್ದೀವಿ. ನೋಡೋಣ ಹೇಗೀಗೆ ಅಂತ. ನಾವೊಂದು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ, ಯಾವ್ಯಾವ ರೀತಿ ಇರುತ್ತೆ, ಯಾವ ಥರ ರೇಟು ಹೇಗೆ ಅಂತೆಲ್ಲ ನೋಡೋಣ ಬನ್ನಿ. ಎಷ್ಟು ವಿಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ನಾವು ಬಂದ್ಬಿಟ್ಟು ಅವರು ಹೊರಗಡೆ ಕೂರಿಸ್ತಾರೆ. ಫಸ್ಟು ಎಂಟ್ರಿ ಮಾಡೋಗಿ ಬಂದಾಗ ಎಲ್ಲಿಂದ ಯಾವ ಊರಿಂದ ಫಸ್ಟ್ ಮಾಡೋದ ಇದು ಅಂದರೆ ಬಿಗ್ನೆಸ್ ಇದೆ ಫಸ್ಟಾ ಇಲ್ಲ ಮುಂಚೆ ಮಾಡಿದ್ರಾ, ಯಾರ ಕಡೆ ಬಂದೆಲ್ಲ ಕೇಳ್ತಾರೆ. ಕೇಳ್ಬಿಟ್ಟು ಇಲ್ಲಿ ಕೂರಿಸ್ತಾರೆ. ನಾವು ಇಂಡಿಯನ್ನವರು ಕನ್ನಡವರು ಅಂದರೆ ಕನ್ನಡವ್ರು ಯಾರು ಬರ್ತಾರಲ್ಲ ಮಾತಾಡೋರು, ಅವರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ವೆಯ್ಟ್ ಮಾಡೋಕ್ಕೆ ಕೂರಿಸಿದ್ದಾರೆ, ಕೂತ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಜನ ಬರ್ತಾರೆ. ಮತ್ತು ಅಲ್ಲಿಂದ ಮತ್ತೊಂದು ಕಡೆ ಬಂದು ಕೂರಿಸಿದ್ರು. ಅಲ್ಲಿ ಕೂತ್ಕೊಳ್ಳಿ ಬರ್ತಾರೆ ಅಂತ ಕರ್ಕೊಂಡು ಬಂದು ಒಳಗಡೆ ಕೂರಿಸಿದ್ರು. ಕೂತ್ಕೊಳ್ಳಿ ವೆಯ್ಟ್ ಮಾಡಿ ಅಂತ ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ನಾವು ಬಂದು ಮುಟ್ಟಕ್ಕೆ 3:30-4 ಗಂಟೆ ಆಗಿತ್ತು. ಅಲ್ಲಿಂದ ರೆಡಿಯಾಗಿ ಬರೋರಿಗೆ 5:30 ಆಗಿದೆ. ಅವ್ರು ಏನು ಹೇಳ್ತಾರೆ ನೋಡೋಣ ಇವಾಗ. ನಾಳೆ ಬಂದ್ರೆ ಆಯ್ತು. ನಾನು ಈಗ ಡ್ರಾಪ್ ಮಾಡಿಸ್ಬಿಡ್ತೀನಿ. ನಾಳೆ ಪಿಕಪ್ ಯಾವ ಹೋಟೆಲ್ನಲ್ಲಿ. ಇವಾಗ ಟೈಮ್ ಆಗಿದೆ. ಇವಾಗ ಎಷ್ಟು ನೋಡೋಕ್ಕಾಗತ್ತೆ ಅಷ್ಟು ನೋಡಿ ನೀವು. ನಾಳೆ ಮಾರ್ನಿಂಗ್ ಬನ್ನಿ, ನಾವು ಪಿಕಪ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವೇ ಎಲ್ಲ ನೋಡ್ತಾಯಿದ್ದೀವಿ. ಎಷ್ಟಾಗತ್ತೆ ನೋಡೋಣ ಅಂತ ತೋರಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ. ಅದೇ ನೆಕ್ಸ್ಟ್ ನಾಳೆ ಬನ್ನಿ ನೋಡೋಣ ಅಂತ ಅಂದಿದ್ದಾರೆ. ಎಷ್ಟಾಗತ್ತೆ ಅಷ್ಟು ನೋಡಿದ್ದೀವಿ ನಾವು. ಹಾಗೆಯೇ ಫುಲ್ ಸುಸ್ತವಾಗಿದೆ. ಇವತ್ತೇ ಬಂದಿದ್ದು 2 ದಿನದಿಂದ ಟ್ರೈನಲ್ಲಿ ಇದ್ಬಿಟ್ಟು. ಹಾಗೆಯೇ ಎಲ್ಲ ನೋಡಿದ್ವಿ. 8 ಗಂಟೆ ಆಗಿದೆ ಇವಾಗ. ನೋಡಿಬಿಟ್ಟು ಮಾರ್ನಿಂಗ್ ಬೆಳಿಗ್ಗೆ ಬರೋಣ ಅಂತ ನಾವಿಲ್ಲಿಂದ ಓಡ್ತಾ ಇದ್ದೀವಿ. ನೋಡೋಣ, ನಮಗೂ ಇದು ಫಸ್ಟು ಸೂರತ್ತು ಹೇಗಿದೆ ಏನನ್ನು ನೋಡೋಣ. ಸ್ವಲ್ಪ ತಲೆನೋಯ್ತಾಯಿತ್ತು. ಅದಕ್ಕಾಗಿ ಟೀ ಕುಡಿಯೋಣ ಅಂತ ಮಾತಾಡ್ತಾಯಿದ್ವಿ. ಹಾಗೆಯೇ ಆಯಿತು ಸರಿ ಟೀ ಕುಡ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಬಂದಿದ್ದೀವಿ. ಟೀ ತುಂಬ ಚೆನ್ನಾಗಿತ್ತು. ಅಂದರೆ ಈ ಕಡೆ ಸೂರತ್ತಲ್ಲಿ ಬರೀ ಬೀಡ ಅಂಗಡಿಗಳು ಜಾಸ್ತಿ ಇದೆ. ಟೀ ಅಂಗಡಿಗಳೆಲ್ಲ ತುಂಬ ಇದೆ. ತುಂಬ ಚೆನ್ನಾಗಿತ್ತು ಟೀ. ಹಾಗೆಯೇ ರೂಮಿಗೆ ಬಂದ್ವಿ. ಇವತ್ತಿನ ದಿನ ಹೀಗಿತ್ತು. ಇನ್ನು ನಾಳೆ ಮಾರ್ನಿಂಗ್ ಬೆಳಿಗ್ಗೆ ಎದ್ದುಬಿಟ್ಟು ಹೋಗಬೇಕು. ಬಟ್ಟೆ ಎಲ್ಲ ನೋಡಿ ನನಗೆ ತಲೆನೇ ತಿರುಗಿತು. ಅಷ್ಟು ಬಟ್ಟೆ ಅಷ್ಟು ಚೆನ್ನಾಗಿತ್ತಪ್ಪ. ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ನನಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಆಗಿರುತ್ತೆ. ನಿನ್ನೆ ಸ್ವಲ್ಪ ಬಟ್ಟೆ ನೋಡ್ಕೊಂಡು ಬಂದಿದ್ದೀವಲ್ಲ, ಅದಕ್ಕೆ ಇವತ್ತು ಹೋಗೋಣ ಅಂತ ಬೇಗ ಹೋಟ್ಲಿಗೆ ಬಂದಿದ್ದೀವಿ. ನಾಷ್ಟ ತಿಂದ್ಬಿಟ್ಟು ಇಲ್ಲಿಂದ ನಾವು ಹೊರಡಬೇಕು. ಅಂದರೆ ಅವ್ರು ಕಾರ್ ಕಳಿಸ್ತಾರೆ, ಕಾರಲ್ಲಿ ಹೋಗೋದು. ನೋಡೋರಿ ಇವತ್ತು ಯಾವ್ಯಾವ ಥರ ಬಟ್ಟೆ ಏನು ಎತ್ತಂತ ನೋಡೋಣ. ತಿಂಡಿ ಎಲ್ಲ ತಿಂದಿವಿ. ಹಾಗೆ ನಾವಿವಾಗ ಇಲ್ಲಿಂದ ಮತ್ತೆ ಅಜ್ಮೀರ ಫ್ಯಾಷನ್ ಇದಕ್ಕೆ ಹೋಗ್ತಾಯಿದ್ದೀವಿ ಬಟ್ಟೆ ನೋಡೋಕ್ಕೆ. ನೋಡೋಣ ಇವತ್ತು ಯಾವ ಥರ ಇರುತ್ತೆ, ಏನು ನೋಡೋಕ್ಕಾಗತ್ತೆ ಅಂತ ನೋಡೋಣ. ಹಾಗೆಯೇ ನಾವು ಬಂದ್ವಿ. ಎಲ್ಲೇ ನೋಡ್ರೂ ಬಟ್ಟೆಗಳು ರಾಶಿ. ಬಟ್ಟೆಗಳು ನೋಡೋದು ತಲೆ ತಿರುಗುತ್ತೆ. ಯಾವ ಬಟ್ಟೆ ತಗೊಳ್ಳೋದು, ಯಾವ ಥರ ತಗೊಳ್ಳೋದು ಅನ್ನೋ ಗೊತ್ತಾಗ್ತಾಯಿಲ್ಲ. ಅಷ್ಟೊಂದಿದೆ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ 45 ರೂಪಾಯಿಂದ ಸ್ಟಾರ್ಟ್ ಇದೆ ಸೀರೆಗಳು. 45ರಿಂದ 1000ವರೆಗೂ ಇದೆ. ತುಂಬ ಚೆನ್ನಾಗಿದೆ. ಅಂದರೆ 1 ಅಲ್ಲ 2 ಕೊಡಲ್ಲ, ಬಂಡಲ್ ತಗೊಳ್ಬೇಕು. 45 ಅಷ್ಟು ಚೆನ್ನಾಗಿರಲ್ಲ. ಮಾಮೂಲಿ ಡೈಲಿ ಯೂಸ್ ಥರ ಇರುತ್ತಲ್ಲ, ಅದೇನಷ್ಟು ಚೆನ್ನಾಗಿಲ್ಲ. ಪರವಾಗಿಲ್ಲ. ಮತ್ತು 100ರಿಂದ 45ರಿಂದ ಸ್ಟಾರ್ಟ್ ಇದೆ. ನಿಮ್ಗೆ ಇಷ್ಟ ಆಗಿದ್ದು ತಗೊಳ್ಬೋದು. ಇನ್ನೂ ಚೆನ್ನಾಗಿ ಬಟ್ಟೆ ಇರುತ್ತೆ. ತುಂಬ ನಿಧಾನ ಬಂಡಲ್ ತಗೊಬೇಕು. ಒಂದು ಬಂಡಲ್ಗೆ ಒಂದು ಸೀರೆಗೆ 500 ರೂಪಾಯಿದು 600 ರೂಪಾಯಿದು ಆ ಥರ ಇರುತ್ತೆ. ಒಂದೊಂದು ಸೀರೆ ಕೊಡಲ್ಲ. ಒಂದು ಸೆಟ್ಟಲ್ಲಿ ಒಂದು 3 ಸೆಟ್ 3 ಸೀರೆ ಇರುತ್ತೆ, ಇಲ್ಲ ಒಂದು 8 ಇರುತ್ತೆ. ಆ ಥರ ಇದೆ. ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಅಂದರೆ ಅಜ್ಮೀರಾಗೆ ಬಂದುಬಿಟ್ಟು ಎಲ್ಲ ಬಟ್ಟೆನೂ ತಗೊಳ್ಬೋದು. ಎಲ್ಲ ಬಟ್ಟೆನೂ ಒಂದು ಕಡೆಯೇ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಎಲ್ಲ ವೆರೈಟಿನೂ ಸಿಗುತ್ತೆ. ಹಾಗೆಯೇ ನಾವು ಇಲ್ಲಿ ಮುಗಿಸ್ಬಿಟ್ಟು ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಅಲ್ಲಿ ಬಂದಿದ್ದೀವಿ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಲ್ಲೂ ಅದೇ ಥರ ಸೀರೆ ಕ್ವಾಲಿಟಿ ಆದರೆ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸೀರೆಗೆ 85 ರೂಪಾಯಿ, 90 ರೂಪಾಯಿ, 100 ರೂಪಾಯಿ ಆ ಥರ ಇರುತ್ತೆ. 200, 300, 150 ರೂಪಾಯಿ ಆ ಥರ ಬಂಡಲ್ ತಗೊಬೇಕು. ಒಂದಕ್ಕೆ 8 ಇರುತ್ತೆ, ಒಂದರಲ್ಲಿ 15 ಇರುತ್ತೆ, ಒಂದರಲ್ಲಿ 3 ಇರುತ್ತೆ. ತುಂಬ ಚೆನ್ನಾಗಿತ್ತು. ನಮ್ಗೆ ಹಾಗೆಯೇ ಎಲ್ಲ ನೋಡಿದ್ವಿ. ಇವತ್ತು ಮತ್ತು ರಾತ್ರಿ ಆಯಿತು. ಇವತ್ತೇ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಆಗಿಲ್ಲ. ಹಾಗೆ ಹೋಟ್ಲಿಗೆ ಬಂದುಬಿಟ್ಟು ಊಟ ಮಾಡ್ತಾಯಿದ್ದೀವಿ.
ಊಟ ತುಂಬ ಚೆನ್ನಾಗಿತ್ತು ಇಲ್ಲಿ ಊಟ ಈ ಹೋಟ್ಲಲ್ಲಿ. ಇಲ್ಲಿಂದ ನಾವಿವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ರೂಮ್ ಹೇಗಿದೆ ಅಂತ ನೋಡೋಣ. ನಮಗೆ ನಿನ್ನೆ ಬೇರೆ ರೂಮ್ ಕೊಟ್ಟಿದ್ರು, ಇವತ್ತು ಬೇರೆ ರೂಮ್ ಇದೆ. ಇದು ನೋಡಿ ಬನ್ನಿ. ವಾಶ್ರೂಮ್ ಇದೆ. ಈ ರೀತಿ ಇದೆ. ತುಂಬ ನೀಟಾಗಿ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ನಾವು ಇವತ್ತೇ ಹೋಗಬೇಕು ಅಂತ ಬೆಳಿಗ್ಗೆನೇ ಅಂದಿದ್ವು. ಅದಕ್ಕೆ ನಿನ್ನೆ ಬೇರೆ ರೂಮ್ ಕೊಟ್ಟಿದ್ರು, ಪಕ್ಕದ ರೂಮು ತೋರಿಸ್ತಾ ಇದ್ದೀವಿ ನೋಡಿ. 101 ಈ ಕಡೆ ಇದೆ. ಇವತ್ತು 103 ರೂಮಲ್ಲಿ ಇದ್ದೀವಿ. ಈ ಥರ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಹೇಗಿದೆ? ಚೆನ್ನಾಗಿದೆ ರೂಮು, ಪರವಾಗಿಲ್ಲ, ಚೆನ್ನಾಗಿದೆ. ಫ್ಯಾನ್ ಇದೆ, AC ಇದೆ, ಚೆನ್ನಾಗಿದೆ. ಮತ್ತು ನಾವು ನಿನ್ನೆ ಬಂದಿದ್ದು ಆ ಕಡೆ 101 ರೂಮ್ ಇದೆ ನಂಬರು, ಅದು ರೂಮಿಗೆ ಹೋಗಿದ್ರು. ಮತ್ತು ಇವತ್ತೇ ಹೋಗೋಣ ಅಂತ ವೆಕೆಟ್ ಬೆಳಗ್ಗೆನೇ ಮಾಡಿದ್ವಿ. ಆದರೆ ನಾವೆಲ್ಲ ಕಡೆ ಹೋಗಿ ತಿರ್ಕೊಂಡು ನೋಡ್ಕೊಬರೋರಿಗೆ ಲೇಟ್ ಆಯಿತು, ಟಯರ್ಡ್ ಆಯಿತು, ತುಂಬ ಸುಸ್ತಾಗಿತ್ತು. ಅದಕ್ಕೆ ಮತ್ತು ಇವತ್ತು ಉಳ್ಕೊಂಡ್ರು. ಮತ್ತು ಬೇರೆ ರೂಮ್ ಕೊಟ್ಟರು, 103 ಕೊಟ್ಟರು. ಅದನ್ನು 101 ಕೊಟ್ಟಿದ್ರು ನಿನ್ನೆ. ಇವತ್ತಿನ ದಿನ ಹೀಗಿತ್ತು. ಎಷ್ಟು ವಿಡಿಯೋ ಆಗುತ್ತೆ ಅಷ್ಟು ಮಾಡಿದ್ದೀನಿ. ಹಾಗೆಯೇ ನಾಳೆ ಮಾರ್ನಿಂಗು ಬೇರೆ ಕಡೆ ಹೋಗಬೇಕು, ಅದನ್ನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾಳೆ ಸಿಗೋಣ ಬೆಳಿಗ್ಗೆ. ಓಕೆನಾ? ಗುಡ್ ನೈಟ್.